ಕನ್ನಡಿಗರೇ ನಮಸ್ಕಾರ, ನಾನು ನಿಮ್ಮ ರಾಸ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಪ್ರೇಮಿಗಳ ದಿನಾಚರಣೆ. ಇವತ್ತು ಹಬ್ಬ ಲಾಟ್ರಿ ಇತ್ತು. ಯಾವ ಥರ ಲಾಟ್ರಿ ಇತ್ತು ಅಂದರೆ ನೋಡೋಕ್ಕೆ ಒಂದು ಖುಷಿ ಆಗ್ತಾ ಇತ್ತು. ಆ ಒಂದು ಹಬ್ಬ ಅಂದರೆ ಒಂದು ಸ್ವಲ್ಪ ಜನಕ್ಕೆ ಖುಷಿ ಆಗಿರ್ಬೋದು, ಸ್ವಲ್ಪ ಜನಕ್ಕೆ ಬೇಜಾರೂ ಆಗಿರ್ಬೋದು. ಅದು ಏನು ವಿಚಾರ ಅಂತ ನಿಮ್ಗೆ ಗೊತ್ತಾ? ನಾನು ಹೇಳ್ತೇನೆ ಬನ್ನಿ ನೋಡೋಣ. ಸಣ್ಣ ಬ್ರೇಕಿಂಗ್ ನೋಡ್ಕೊಂಡು ಬರೋಣ. ಅದ್ಭುತವಾದ ಘಟನೆ ನಡೆದಿದೆ. ಅದು ತಮ್ಮ ಮುಂದೆ ನಾನು ಬಿಚ್ಚಿರಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರೇಮಿಗಳ ದಿನದಂದು ಒಂದು ಕುತಂತ್ರ ನಡೆದಿದೆ ಅಂತಲೇ ಹೇಳ್ಬೋದು. ಪ್ರೇಮಿಗಳ ದಿನದಂದು ದುಡ್ಡು ಕೊಟ್ಟರೆ ಬಾಯ್ ಫ್ರೆಂಡ್ ಫ್ರೀ ಅಂತ. ಫ್ರೀ ಅಂದರೆ ಯಾವ ಥರ? ದುಡ್ಡು ಕೊಟ್ಟರೆ ಮಾತ್ರ. ಯಾರಿಗೆ ಗರ್ಲ್ ಫ್ರೆಂಡ್ಗೂ ಬಾಯ್ ಫ್ರೆಂಡ್ ಇಲ್ವಾ? ಒಂದಿನಕ್ಕೆ 3890 rupees ಪೇ ಮಾಡಿಕೊಂಡ್ರೆ ಒಂದಿನಕ್ಕೆ ಬಾಯ್ ಫ್ರೆಂಡ್ ಸಿಗುತ್ತಂತೆ. ನೀವು ನೋಡಿದ್ರಾ? ಇದು ಮಾಡಬೇಕಾ ಮಾಡಬಾರ್ದು ಅಂತ ಒಂದು ಗೊತ್ತಿಲ್ಲ, ಆದರೂ ಮಾಡಿದ್ದಾರೆ. ನೋಡೋಣ. ಎಕ್ಸ್ ಖಾತೆ ಮುಖಾಂತರ ಜನರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದನ್ನು ಕಾನೂನು ಮುಖಾಂತರವಾಗಿ ದಯವಿಟ್ಟು ಇದನ್ನು ಕಾನೂನು ಪ್ರಕಾರ ಏನು ಕಾಯ್ದೆ ಮಾಡಬೇಕು ದಯವಿಟ್ಟು ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಆದರೆ ಪ್ರೇಮಿಗಳ ದಿನ ದುಡ್ಡು ಕೊಟ್ಟರೆ ಹಾಗೂ ಬಾಡಿಗೆಗೆ ಬಾಯ್ ಫ್ರೆಂಡ್, ಯಾವ ಥರ ಒಂದು ಕತೆ ಸ್ಟೋರಿ ಚೆನ್ನಾಗಿದೆ ಹೇಳಕ್ಕೆ. ಯಾವ ಥರ ತುಂಬ ಒಂದು ವೆಬ್ಸೈಟ್ ಬಂತು ಆ್ಯಂಡ್ APK ಬಂತು, ಆದಮೇಲೆ OTP ಬಂತು, ತುಂಬ ಸ್ಕ್ಯಾಮ್ಗಳು ತುಂಬ ಆಯಿತು. ಆದರೆ ಒಂದಿನಕ್ಕೆ ಒಂದು ಷಡ್ಯಂತ್ರ ನಡೆಯುವಂಥ ಪ್ರೇಮಿಗಳ ದಿನದಂದು ಒಂದು ದುಡ್ಡು ಮಾಡುವಂಥ ಪ್ಲ್ಯಾನ್ಗೂ ಸ್ಟಾರ್ಟ್ ಮಾಡಿದ್ರು. ಇನ್ನು ಪ್ರತಿಯೊಂದಕ್ಕೂ ಏನೇ ಹಬ್ಬ ಬರಲಿ ಇದೇ ಥರ ಒಂದು ಸ್ಕ್ಯಾಮ್ ಮಾಡಿಕೊಂಡು ಸ್ಕ್ಯಾಮ್ನ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ದಯವಿಟ್ಟು ಎಲ್ಲರೂ ಎಚ್ಚೆತ್ಕೊಳ್ಳಿ. ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಎಚ್ಚೆತ್ಕೊಳ್ಳಿ. ಹೇಳ್ದಂಗೆ ಅದೇ ಪ್ರೇಮಿಗಳ ದಿನ ದುಡ್ಡು ಕೊಟ್ಟರೆ ಬಾಡಿಗೆಗೆ ಬಾಯ್ ಫ್ರೆಂಡ್. ಯಾರಿಗೆ ಬಾಯ್ ಫ್ರೆಂಡ್ ಇಲ್ವೋ ಬಾಡಿಗೆಗೆ ಬಾಯ್ ಫ್ರೆಂಡ್ ಸಿಗುತ್ತಂತೆ. ಎಲ್ಲೆಲ್ಲ ಸಿಗುತ್ತಂತ ನೋಡ್ತೀರಾ? ಬನಶಂಕರಿ, ಜಯನಗರ ಸತ್ತು ಮಾಡ್ತಾ ಇರುವಂಥ ಲಭ್ಯವಾಗಿರುವಂಥ ಪ್ಲೇಸಸ್ ಬನಶಂಕರಿ ಮತ್ತು ಜಯನಗರ. ಯಾವ ಥರ ಸ್ಕ್ಯಾಮ್ ಮಾಡಿದ್ದಾರೆ ಗೊತ್ತಿಲ್ಲ. ಬಂಡವಾಳ ಅಂದ್ಕೊಂಡಿರ್ಬೋದು. ಪ್ರೇಮಿಗಳ ದಿನಾಚರಣೆ ಅಂದು ಬಂಡವಾಳ ಮಾಡಿಕೊಳ್ಳುತ್ತಿದ್ದಾರೆ ಈ ಪುಂಡರು ಅಂತ ಹೇಳ್ಬೋದು. ಬಂಡವಾಳಕ್ಕೆ ಯೂಸ್ ಮಾಡ್ತಾರೆ. ಅವರಿಗೆ ಇದು ಮಾಡಬೇಕಾ ಇಲ್ಲ ಮಾಡಬಾರ್ದಾ, ಅವ್ರ ತಲೆಗೆ ಹೋಗಿಲ್ವಾ, ಇದು ಅಪರಾಧನೋ, ಇದೊಂದು ಕ್ರೈಮ್ ಥರ ಜನರು ಟ್ಯಾಕ್ಸ್ ಖಾತೆಯಲ್ಲೂ ಹಾಗೂ ಜನರಿಗೆ ಒಂದು ವ್ಯಕ್ತಪಡಿಸಿದ್ದಾರೆ. ಜನರಿಗೆ ಅರಿವು ಮೂಡಿಸಿದ್ದಾರೆ. ಈ ಥರ ಒಂದು ಆಗ್ತಾ ಇದೆ, ದಯವಿಟ್ಟು ನಿಲ್ಲಿಸಬೇಕು ಅಂತ ವ್ಯಕ್ತಪಡಿಸಿದ್ದಾರೆ. ಖಾತೆ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ವ್ಯಕ್ತಪಡಿಸಿದ್ದಾರೆ. ಜಯನಗರದಲ್ಲಿ ಬಂದುಬಿಟ್ಟು ಒಂದು ಪೋಸ್ಟ್ ಹಂಚಿಕೆ ಮಾಡಿದ್ದಾರೆ. ಆ ಪೋಸ್ಟು ನಾನು ಸೈಡಲ್ಲಿ ತೋರಿಸ್ತೇನೆ ನೋಡಿ. ಪೋಸ್ಟ್ ಏನಂತ ಒಂದು QR ಕೋಡ್ ಥರ ರೆಡಿ ಮಾಡ್ಕೊಂಡಿದ್ದಾರೆ. ಅದು ಗರ್ಲ್ ಫ್ರೆಂಡ್ಗೆ ಬಾಯ್ ಫ್ರೆಂಡ್ ಬೇಕಾ, ಒನ್ ಡೇಗೆ ಪೇಮೆಂಟ್ ಮಾಡಿ, ಒನ್ ಡೇ ಪೇಮೆಂಟ್. ಹಬ್ಬ ಎಲ್ಲಿಗೆ ಹೋಯ್ತಂತ ಗೊತ್ತಿಲ್ಲ. ದಿನ ಒಂದು ಯಾವ ಥರ ಒಂದು ಸಿಸ್ಟಮ್ ಚೇಂಜ್ ಆಗ್ತಾ ಇದೆ. ಸರ್ಕಾರ ಏನು ಮಾಡ್ತಾ ಇದೆ, ಇದ್ರ ಬಗ್ಗೆ ಕ್ರಮ ತೆಗೊಳ್ತಾ, ಸ್ಟೇಷನಲ್ಲಿ ಏನಾಗ್ತಾ ಇದೆ, ಯಾವ ಥರ ಇದೆ, ಇದರ ಕ್ರಮ ಏನಾದರೂ ತೆಗ್ದಿದ್ದಾರಾ ಇಲ್ಲ ತೆಗಿತಾ ಇಲ್ವಾ ಒಂದು ಗೊತ್ತಿಲ್ಲ. ಇದೇ ಥರ ಯಾವ ಥರ ಒಂದು ಅವ್ರು ಕ್ರಿಯೇಟ್ ಮಾಡಿದಾರ ಅಂತ ಮೈಯಾರ ಜುಮ್ ಆಗುತ್ತೆ, ಹೇಳುವಾಗಲೇ ಜುಮ್ ಆಗುತ್ತೆ. ಪ್ರೇಮಿಗಳ ದಿನಾಚರಣೆ ಒಂದು ಗರ್ಲ್ ಫ್ರೆಂಡಿಗೆ ಹುಡುಗ ಬೇಕಾ, ಒನ್ ಡೇಗೆ ಪೇಮೆಂಟ್ ಮಾಡಿ ಅಂತ ಹೇಳ್ತು. ಎಷ್ಟು ಗೊತ್ತಾ? 399 rupees. ಹೌದು ಕೇಳಿದ್ರೆ ಯಾವ ಥರ ಇದೆ ಅಂದರೆ ಒನ್ ಡೇಗೆ 399 rupees. QR ಕೋಡ್ ಸ್ಕ್ಯಾನ್ ಮಾಡಿದರೆ ಪೇಮೆಂಟ್ ಮಾಡಿದ ಮೇಲೆ ನಿಮಗೆ ಬಾಯ್ ಫ್ರೆಂಡ್ ಸಿಗ್ತಾರೆ. ಅದೇ ಥರ ಇವಾಗ ಎಕ್ಸಾಂಪಲ್ ಆಗಿ ನೋಡಿ ಯಾವ ಥರ ಅಂದರೆ, ಇವಾಗ ನೀವು ಫುಡ್ ಡೆಲಿವರಿ ಕೊಡ್ತಾರಲ್ಲ, ಮನೆಗೆ ಬುಕ್ ಮಾಡಿದರೆ ಮನೆಗೆ ಒಂದು ಡೆಲಿವರಿ ಆಗುತ್ತೆ. ಇಲ್ಲಾಂದರೆ ನಾವು ಓಲಾ ಬುಕ್ ಮಾಡ್ತೇವೆ, ರ್ಯಾಪಿಡೋ ಬುಕ್ ಮಾಡ್ತೇವೆ, ಟ್ಯಾಕ್ಸಿ ಆಗಿರ್ಬೋದು, ಕಾರ್ ಆಗಿರ್ಬೋದು, ಪ್ರತಿಯೊಂದು ಬುಕ್ ಮಾಡುವಾಗ ಇದು ಬಾಯ್ ಫ್ರೆಂಡ್ನೇ ಬುಕ್ ಮಾಡುವಂಥ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂದರೆ ಹೇಳೋಕ್ಕಾಗಲ್ಲ. ಇದರಿಂದ ನಾವು ಎಚ್ಚೆತ್ಕೊಳ್ಬೇಕು. ಆ QR ಕೋಡ್ ಒಂದು ಸ್ಕ್ಯಾಮ್ ಆಗಿರ್ಬೋದು, ಏನೋ ಎಕ್ಸೆಟ್ರಾ ಏನೋ ಆಗಿರ್ಬೋದು. ಆದರೂ ದಯವಿಟ್ಟು ಈ ಥರದ್ದು ಸಿಚುವೇಷನಲ್ಲಿ ನೀವು ಸ್ಕ್ಯಾನ್ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ನಿಮ್ಮದು ಹ್ಯಾಕ್ ಆಗುವ ಚಾನ್ಸಸ್ ಎಲ್ಲ ಇದೆ. ದಯವಿಟ್ಟು ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಬೆಂಗಳೂರು ಕಮಿಷನರ್ ಅವರೇ ಇದನ್ನ ಒಂದು ಕ್ರಮ ತೆಗೋಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಮತ್ತು ಇದ್ರ ಬಗ್ಗೆ ಜನರು ಎಂದು ವ್ಯಕ್ತಪಡಿಸಿದ್ದಾರೆ. ಏನಲ್ಲ, ಸ್ವಲ್ಪ ಜನ ಉಗಿತಾ ಇದ್ದಾರೆ, ಸ್ವಲ್ಪ ಜನ ನಗ್ತಾ ಇದ್ದಾರೆ. ಇದು ಏನು ಅಂತ ಒಬ್ಬೊಬ್ಬ ಲಾಟ್ರಿ ಅಂತಲೇ ಹೇಳ್ಬೋದು. ಮತ್ತು ಇದೇ ಥರ ತುಂಬ ಸ್ಕ್ಯಾಮ್ಗಳು ಆಗ್ತಾಯಿವೆ. ಮೊಬೈಲಲ್ಲಿ OTP ಕಳಿಸಿ ಎಲ್ಲ ಕಾಲ್ ಮಾಡಿಕೊಂಡು ಫ್ರಾಡ್ ಮಾಡಿಕೊಂಡು ತುಂಬ ಏನೋ ವೆಬ್ಸೈಟ್ಗಳನ್ನ ಕಳಿಸ್ಕೊಂಡು ಇಷ್ಟು ದುಡ್ಡು ಬರುತ್ತೆ, ಅಷ್ಟು ದುಡ್ಡು ಬರುತ್ತೆ, ಏನೇನೋ ಸ್ಕ್ಯಾಮ್ಗಳು ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಯಾರು ತಲೆಗೆ ಹಾಕ್ಕೊಳ್ಬೇಡಿ. ದಯವಿಟ್ಟು ನಿಮ್ಗೆ ಅದರದ್ದು ಏನಾದರೂ ನಿಮಗೆ ಪ್ರಾಬ್ಲಮ್ ಆದರೆ ದಯವಿಟ್ಟು 112ಗೆ ಕರೆ ಮಾಡಿ. ಯಾವಾಗಲೂ ಒಂದು ಆರಕ್ಷಕ ಠಾಣೆ ನಿಮಗಾಗಿ ಕಾಯ್ತಾ ಇರುತ್ತೆ. ಅಲ್ಲಿಗೆ ನೀವು ಭೇಟಿ ನೀಡಿ. ಇಲ್ಲ ನಿಮ್ಮ ಮೊಬೈಲ್ ಮುಖಾಂತರ 112ಗೆ ಕರೆ ಮಾಡಿ ತಕ್ಷಣ ನಿಮ್ಮ ಪ್ರಕರಣವನ್ನು ದಾಖಲೆ ಮಾಡ್ತಾರೆ. ಇಲ್ಲ ಕರೆ ಮಾಡಿದ ತಕ್ಷಣವೇ ಅವರು ಲೊಕೇಶನ್ನ ಟ್ರೇಸ್ ಮಾಡಿಕೊಂಡು ನಿಮ್ಮನೆ ಹತ್ರ ಬರ್ತಾರೆ. ಪ್ರತಿಯೊಂದು ಏನೇ ಪ್ರಾಬ್ಲಮ್ ಇದ್ದರೂ ದಯವಿಟ್ಟು ನಿಮಗೆ ಪೊಲೀಸ್ ನಿಮ್ಮ ಹತ್ತಿರ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಮಾಡೋದು ಉತ್ತಮ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ಏನೇನೋ ಮಾತಾಡ್ತಾ ಇದ್ದೀನಿ, ಅದ್ರ ಬಗ್ಗೆ ಹೇಳಬೇಕು. ಯಾಕಂದ್ರೆ ಈ ಪ್ರೇಮಿಗಳ ದಿನಾಚರಣೆ ಅಂದರೆ ಏನು, ಒಬ್ಬರೊಬ್ಬನ ಅರ್ಥ ಮಾಡ್ಕೊಂಡಿರುವಂಥ ಒಂದು ದಿನ ಆಗಿರುತ್ತೆ. ಇದು ಲವರ್ಸ್ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಪ್ರತಿಯೊಬ್ಬರು ಒಂದೊಂದು ಅರ್ಥ ಮಾಡ್ಕೊಳ್ಳುವಂಥ ಒಂದು ದಿನ ಆಗಿರುತ್ತೆ. ಆದರೂ ಈ ಏನಾಗ್ತಾರೆ ಇಂಥ ನನ್ನ ಮಕ್ಕಳು ಇದ್ದಾರಲ್ಲ, ಹೇಳಲ್ಲ ನಾನು ಏನಂತ ಹೇಳಲ್ಲ, ಇಂಥ ನನ್ನ ಮಕ್ಕಳಿಂದ ಹೆಸರು ಹಾಳಾಗ್ತಾ ಇದೆ. ದಯವಿಟ್ಟು ಈ ಥರ ಒಂದು QR ಕೋಡ್ ಮಾಡಿಕೊಂಡು ಲಾಟ್ರಿ ಅಂತಲೇ ಹೇಳ್ಬೋದು. ಹುಡುಗಿರಿಗೆ ಬಾಯ್ ಫ್ರೆಂಡ್, ಯಾರಿಗೆ ಹುಡುಗಿರಿಗೆ ಬಾಯ್ ಫ್ರೆಂಡ್ ಇಲ್ಲ ಅಂದರೆ ನೋಡಿ ಈ ಥರ ಆಪ್ಷನ್ಸ್ ಬರ್ತಾ ಇದೆ. ಖುಷಿ ಆಗ್ಬೋದಲ್ಲ ಎಲ್ಲರಿಗೂ ಈ ಥರ ಆಪ್ಷನ್ಸ್ ಇದೆ ಅಂತ. ನಂಗೆ ನಗು ಬರ್ತಾ ಇತ್ತು, ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾ ಇದ್ದೇನೆ. ಮತ್ತು ದಯವಿಟ್ಟು ಯಾರು ಈ ಸ್ಕ್ಯಾಮ್ಗೆ ಒಳಗಾಗಬೇಡಿ. ದಯವಿಟ್ಟು ಈ QR ಕೋಡಿಗೆ ಸ್ಕ್ಯಾನ್ ಮಾಡೋದಾಗಲಿ ಪ್ರತಿಯೊಂದನ್ನು ಯಾರು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಜೈ ಕರ್ನಾಟಕ ಮಾತೆ.